ಇದು ಓದಲ ಕಂಟಿನ್ಯೂ ಆಗಿರುತ್ತೆ ಆ್ಯಂಡ್ ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಹೋಗ್ತಾ 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 ಸಡನ್ನಾಗಿ ಇನ್ನೂ ಮಳೆ ಜಾಸ್ತಿ ಆಗೋದಕ್ಕೆ ಆಯಿತು. ಯಾವ ರೀತಿ ಅಂತಂದರೆ ಮುಂದೆ ನಮಗೇನು ಕಾಣಿಸ್ತಾನೆ ಇಲ್ಲ ಆ ರೇಂಜಲ್ಲಿ. ನಾವು ಬಂದಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಏನೇ ಆದ್ರೂ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋವರೆಗೂ ನಮಗೆ ಮಳೆ ನಿಂತಿಲ್ಲ. ಮಳೆಯಲ್ಲೇ ನಾವು ದರ್ಶನ ಮಾಡಿದ್ದು. ಮುಂದೆ ದೇವರು ಕೂಡ ಹೇಗಿರುತ್ತೆ ಮಳೆಯಲ್ಲಿ ಅನ್ನೋದನ್ನ ನೀವೆಲ್ಲರೂ ನೋಡಿ ಆಯಿತಾ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಇತಿಹಾಸದ ಪ್ರಕಾರ ಈ ಒಂದು ರಾಜಮನೆತನದವರು ಪೂಜಿಸಿದಂಥ ಸುಮಾರು 800 ವರ್ಷಗಳ ಹಳೆಯ ಗಣಪತಿ ದೇವಾಲಯವು ಶತ್ರುಗಳಿಂದ ನಾಶವಾಯಿತು. ಆಗ ದೇವಸ್ಥಾನದಲ್ಲಿರುವಂಥ ಈ ಸುಂದರವಾದ ಒಂದು ಮೂರ್ತಿ ನಮ್ಮ ಗಣಪತಿದೇನಿತ್ತಲ್ಲ ಅದೇ ಶತ್ರುಗಳಿಂದ ನಾಶ ಆಗಬಾರ್ದು ಅಂತ ಹೇಳಿ ಅದನ್ನು ಅಲ್ಲಿಯ ಒಬ್ಬ ಸ್ಥಳೀಯ ದನ ಕಾಯುವಂಥವ್ರು ಸೌತೆಕಾಯಿ ಬೆಳೀತಾ ಇರ್ತಾರಲ್ಲ ಅಲ್ಲಿಗೆ ಮೂರ್ತಿನ ತಗೊಂಡೋಗಿ ಇಡ್ತಾರೆ. ಹಾಗಾಗಿ ಇಲ್ಲಿಗೆ ಸೌತಡ್ಕ ಅಂತೇಳಿ ಕರೀತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಯಾಕೆ ಗಂಟೆಗಳು ಕಟ್ತಾರೆ ಅಂತ ಅಂದರೆ ಅದು ಇಲ್ಲಿಯ ಒಂದು ವಿಶೇಷತೆ. ಭಕ್ತರುಗಳು ಅವರಿಗೆ ಇಷ್ಟಾರ್ಥಗಳನ್ನ ಕೋರ್ಕೊಂಡು ದೇವರಿಗೆ ಈ ರೀತಿಯಾಗಿ ಸೇವೆನ ಮಾಡೋದ್ರಲ್ಲಿ ನಂಬಿಕೆ ಇದೆ. ಹಾಗಾಗಿ ಅದೊಂದು ಇಲ್ಲಿ ನಡೆಯುತ್ತೆ. ಇಲ್ಲಿ ಸೌತಡ್ಕ ಅಂತ ಅಂದರೆ ತುಳು ಭಾಷೆಯಲ್ಲಿ ಸೌತೆ ಅಂತಂದರೆ ಸೌತೆಕಾಯಿ ಮತ್ತು ಅಡ್ಕ ಅಂದರೆ ವಿಶಾಲವಾದ ಬಯಲು. ಹಾಗಾಗಿ ಇದು ಸೌತಡ್ಕ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಇನ್ನೂ ಒಂದು ಕ್ವಶನ್ ಎಲ್ರಿಗೂ ಇರ್ಬೋದು, ಈ ದೇವರಿಗೆ ಯಾಕೆ ಗರ್ಭಗುಡಿ ಅನ್ನೋದಿಲ್ಲ, ದೇವಸ್ಥಾನ ಅನ್ನೋದು ಇಲ್ಲ ಅಂತ. ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಒಂದಿನ ಎಲ್ಲ ಭಕ್ತರುಗಳು ಗಣಪತಿಗೆ ಭವ್ಯವಾದ ಮಂದಿರ ನಿರ್ಮಿಸಲು ಜ್ಯೋತಿಷಿಗಳನ್ನ ಕರೆಸ್ತಾರೆ. ಆಗ ಗಣಪತಿ ಯಾವುದೇ ದೇವಾಲಯದಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲ, ಬದಲಿಗೆ ಬಯಲಿನಲ್ಲಿಯೇ ಕುಳಿತು ಭಕ್ತರನ್ನು ಹರಸಲು ಇಷ್ಟವಿದೆ ಎಂದು ತಿಳಿಯುತ್ತದೆ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಯಾವುದೇ ಥರ ಗೋಪುರ ಆಗಲಿ ದೇವಾಲಯವಾಗಲಿ ನಿರ್ಮಿಸಿಲ್ಲ. ಗಣೇಶನ ವಿಗ್ರಹ ಬಯಲಿನಲ್ಲೇ ಇರುತ್ತೆ. ಅದಷ್ಟೇ ಅಲ್ಲ ಭಕ್ತರು ಬಯಲಿನಲ್ಲೇ ಒಂದು ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ದೇವ್ರ ದರ್ಶನ ತಗೊಳ್ತಾರೆ. ಇದಾಗಿದೆ ಅಲ್ಲಿಯ ಒಂದು ವಿಶೇಷ. ಥ್ಯಾಂಕ್ಸ್ ಹೇಳ್ಬೇಕಿತ್ತು ಪಾಪ, ತೆಗೆದುಬಿಟ್ಟು ಹೇಳಿ ಆಯ್ತಾ. ಏನೋ ಇದು ಥ್ಯಾಂಕ್ಸ್ ಬ್ರೋ. ನೀವು ನೋಡಿದ್ರಲ್ಲ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನದ ಒಂದು ದರ್ಶನ ತಗೊಂಡು ನಾವು ಆಚೆ ಬರಬೇಕಾದ್ರೆ ಆನ್ ಬರ್ತಾ ರೋಡ್ ಫುಲ್ ಡೆಸ್ಟ್ರಾಯ್ ಆಗಿ ಅಲ್ಲಿಯ ಯಾರೋ ಒಂದು ಸ್ಥಳೀಯರು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ತಿದ್ರು. ಗಾಡಿ ಪಾಸ್ ಆಗೋಕ್ಕೂ ತುಂಬ ಕಷ್ಟ ಇತ್ತು ಅಲ್ಲಿ. ಈ ಥರ ಒಂದು ಅನುಭವನ ತಗೊಂಡು ಹಾಗೆ ಮುಂದೆ ಹೋಗ್ತಿದೆ. ತುಂಬ ಕ್ರಿಟಿಕಲ್ ಆಗಿದೆ ಅಲ್ಲಿಯ ಒಂದು ರೋಡು. ಫುಲ್ಲು ಮಳೆ ಬಂದು ತುಂಬಾ ಕಷ್ಟ ಆಗಿದೆ. ಆ ಒಂದು 4 ಜನಕ್ಕೆ ನನ್ನ ವಿಡಿಯೋ ಕಡೆಯಿಂದ ತುಂಬ ದೊಡ್ಡ ಹ್ಯಾಂಡ್ಸ್ ಆಫ್ ಆಯಿತಾ. ಯಾರೂ ಕೂಡ ಅಷ್ಟೊಂದು ಈಸಿಯಾಗಿ ಮಳೆ ನೆನ್ಕೊಂಡು ಯಾರಿಗೂ ಸಹಾಯ ಮಾಡಲ್ಲ. ಇಂಥ ಒಂದು ಕಾಲದಲ್ಲಿ ಅವ್ರು ಇದ್ದಾರೆ ಅಂದರೆ ಗ್ರೇಟ್. ಇಲ್ಲಿ 5:15 ಫುಲ್ ಕತ್ಲೆ ಆಗೋಗೈತೆ. ನೀವು ನೋಡ್ಬೋದು ಎಷ್ಟು ಕತ್ಲೆ ಆಗಿದೆ ಅಂತ ಅಂದರೆ ಫುಲ್ ಕತ್ಲೆ. ಆ್ಯಂಡ್ ಅಲ್ಲಿಂದ ನಾವು ಸೀದಾ ಹೋಗಿದ್ದು ಕುಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಯಾವುದೇ ಕಾರಣಕ್ಕೆ ಹಂಗೆ ಬರಬಾರ್ದು ಅಂತೇಳಿ ನಾವು ಕುಕ್ಕೆಗೆ ಹೊರಟು. ಆ್ಯಂಡ್ ಅಲ್ಲೂ ಕೂಡ ಫುಲ್ಲು ಮಳೆ. ಜನ ಎಷ್ಟಿದ್ರು ಅಂತ ನೀವೇ ನೋಡಿ. ಅಲ್ಲಿ ಇಷ್ಟೊಂದು ಮಳೆ ಜೋರಾಗಿ ಹೊಡಿತಿರೋ ಕಾರಣ ಎಲ್ಲ ಭಕ್ತಾದಿಗಳು ಇಲ್ಲೇ ಕೂತ್ಕೊಂಡಿದ್ದಾರೆ ಒಳಗಡೆ. ಆ್ಯಂಡ್ ನೋಡಬೇಕು ಊಟಕ್ಕೆ ಹೆಂಗೆ ಹೋಗ್ತೀವಿ ಅಂತ. ಪ್ರಸಾದ ಮಾಡಿಕೊಂಡೆ ತಿಂದ್ಕೊಂಡೇ ಹೋಗಬೇಕು. ಇಷ್ಟೊಂದು ಮಳೆ ಇದ್ದರೂ ಪ್ರತಿಯೊಬ್ಬರು ಭಕ್ತಾದಿಗಳು ಯಾರೆಲ್ಲ ಧರ್ಮಸ್ಥಳಕ್ಕೆ ಹೋಗಿರೋ ಪ್ರತಿಯೊಬ್ಬರು ಕುಕ್ಕೆಗೆ ಬಂದಿದ್ರು. ಆ್ಯಂಡ್ ಬರಲೇಬೇಕು ಕೂಡ. ಇದು ಒಂದು ಇತಿಹಾಸನೇ ಇದೆ. ಅದೇನು ಅನ್ನೋದು ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ಆಯಿತಾ. ಆ್ಯಂಡ್ ಅಲ್ಲಿಂದ ಮಳೆಯಲ್ಲೇ ಓಡಿಕೊಂಡು ಭೋಜನ ಶಾಲೆದಾರಿಗೆ ಬಂದು ಪ್ರಸಾದ ತಿನ್ನೋದು. ಚೆನ್ನಾಗಿ ಹಾಕೊಂಡಿದ್ದೆ ಅಪ್ಪ. ಜಾಸ್ತಿನೇ ಆಗೋಗೈತೆ ನನಗೆ. ನಾನು ಸ್ವಲ್ಪ ಹಾಕಿದ್ರೆ ಜಾಸ್ತಿ ಅನ್ನ ಹಾಕ್ತವ್ರವ್ರಿಗೆಲ್ಲ ಕಡಿಮೆ. ನನ್ನ ವ್ಲಾಗ್ ಕುಕ್ಕೆಯಲ್ಲಿ ಸ್ಟಾಪ್ ಆಗೋಗಿತ್ತು. ಯಾಕಪ್ಪ ಅಂತ ಅಂದರೆ ತುಂಬ ಮಳೆ ಇದ್ದಿದ್ದರಿಂದ ರೋಡ್ಗಳು ನೋಡ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗೋಗಿತ್ತು. ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಎಂಡ ವಿಡಿಯೋ ಮನೆಗೆ ಬಂದು ಮಾಡ್ತಾ ಇದ್ದೀನಿ. ನಾವು ಮನೆಗೆ ರೀಚ್ ಆಗಿದ್ದು ಮಿಡ್ನೈಟ್ 2:30 ಆಗೋಗಿತ್ತು. ಸೊ ಹಾಗಾಗಿ ಯಾವುದೇ ಥರ ವಿಡಿಯೋ ಮಾಡಲಿಲ್ಲ. ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಕೂಡ ಮಾಡಿ. ಲವ್ ಯು ಆಲ್. ಬಾಯ್.